ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಎಣ್ಣೆ ಇಲ್ಲದೆ ಗರಿಗರಿಯಾದ ಮಸಾಲ ಚಿಂತಾಮಣಿ ಕಡಲೆ ಬೀಜ ಈ ರೀತಿ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ಕಡಲೆ ಬೀಜನ ಇದಕ್ಕೆ ಎಣ್ಣೆ ಕೂಡ ಉಪಯೋಗಿಸದೆ ನಾವು ರುಚಿಯಾಗಿರುವಂಥ ಮಸಾಲ ಕಡಲೆ ಬೀಜವನ್ನು ಮಾಡ್ಕೋಬಹುದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ಈ ಒಂದು ನಾನು ಚಿಂತಾಮಣಿ ಕಡಲೆ ಬೀಜ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ. ಹಸೆ ಕಡಲೆ ಬೀಜ, ಕಡಲೆಕಾಯಿ ಬೀಜ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತಗೊಳ್ತಾ ಇದ್ದೀನಿ. ಬೇಕು ಅಂದರೆ ಅರ್ಧ ಕಪ್ಪಲ್ಲೂ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ 2 ವಿಧಾನದಲ್ಲಿ ನಾನು ಈ ಒಂದು ಚಿಂತಾಮಣಿ ಕಡಲೆ ಬೀಜವನ್ನು ಮಾಡ್ಕೊಳ್ಳೋವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. 2 ವಿಧಾನಕ್ಕೂ ಕೂಡ ನಮಗೆ ತುಪ್ಪ ಎಣ್ಣೆ ಯಾವುದು ಕೂಡ ಬೇಡ. ಓಕೆ, ಸೊ ಈಗ ಇಲ್ಲಿ 1 ಕಪ್ ಆಗುವಷ್ಟು, ಸುಮಾರು ಇಲ್ಲಿ 1/4 kg ಆಗುವಷ್ಟು ಕಡಲೆ ಬೀಜವನ್ನು ನಾನು ತಗೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು, ಅಥವಾ ಕಮ್ಮಿ ಬೇಕು ಅಂದರೂ ಕಮ್ಮಿ ಕೂಡ ಮಾಡ್ಕೋಬೋದು. ಫಸ್ಟಿಗೆ ಮಾಡಬೇಕಾದ್ರೆ ನಿಮಗೆ ನೋಡಿಕೊಂಡು ನೀವು ಕಡಲೆ ಬೀಜನ ಎಷ್ಟು ಬೇಕೋ ನೋಡಿಕೊಂಡು ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ವಿಧಾನವನ್ನು ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಳಿ ಉಪ್ಪಲ್ಲ, ಪುಡಿ ಉಪ್ಪು. ಪುಡಿ ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಬಿಸಿ ಆಗೋದಕ್ಕೆ ಉಪ್ಪನ್ನು ಬಿಡಬೇಕಾಗುತ್ತೆ. ಅದಾದ ನಂತರ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ. ಈಗ ಉಪ್ಪು ಬಿಸಿಯಾಗಿರುತ್ತೆ, ಕಡಲೆ ಬೀಜ ಕೂಡ ಹಾಕಿ ನಾವು ಇದನ್ನು ಚೆನ್ನಾಗಿ ರೋಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಸುಮಾರು 5 ರಿಂದ 10 ನಿಮಿಷ ಇದು ಟೈಮ್ ತಗೊಳುತ್ತೆ ನಮಗೆ ಕಡಲೆ ಬೀಜ ರೋಸ್ಟ್ ಆಗೋದಕ್ಕೆ. ಓಕೆ, ಸೊ ಈಗ ಈ ಒಂದು ವಿಧಾನ. ಓಕೆ, ಇದನ್ನು ನಾನು ಇದು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉರಿಬೇಕಾಗುತ್ತೆ ಕಡಲೆ ಬೀಜವನ್ನು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಜಾರಿಗೆ 1 ಕಪ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕ್ಬೋದು, ಇಲ್ಲ ಅನ್ನೋದಾದರೆ ಅರ್ಧ ಕಪ್ ಕೂಡ ಉಪಯೋಗಿಸ್ಬೋದು. ಹಾಗೆ ಮತ್ತು ನಾನು ಕರಿಬೇವನ್ನು ಅರ್ಧ ಕಪ್ ಆಗೋಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬೇಕು ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಬೇಡ ಅನ್ನೋದ್ರೆ ನೀವು ಬರೀ ಬೇಕಿದ್ರೆ ಅಚ್ಕಾರದ ಪುಡಿಯನ್ನು ಕೂಡ ಉಪಯೋಗಿಸ್ಬೋದು. ಓಕೆ, ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಇಲ್ಲಿ ಖಾರಕ್ಕೆ 2 ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮೊದಲನೇದಾಗಿ ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡ್ಬಂದಿದ್ದೀನಿ. ಸೊ ನೀವು ಹಸಿರು ಮೆಣಸಿನಕಾಯಿ ಬೇಕು ಅಂದರೆ ಇನ್ನೂ 2 ಹಾಕ್ಕೊಳ್ಬೋದು. ಖಾರಕ್ಕೆ ನಿಮಗೆ ಅಚ್ಕಾರದ ಪುಡಿ ಬೇಕು ಅಂದರೂ ಬರೀ ಅದನ್ನೇ ಕೂಡ ಉಪಯೋಗಿಸ್ಬೋದು, ಅಥವಾ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇರಲಿ ಅನ್ನೋದಾದರೆ ನೀವು ಇನ್ನೂ 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಓಕೆ, ಈಗ ನೋಡಿ, ನಾನು ರುಬ್ಬಿರೋವಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಬೌಲಿಗೆ ಹಾಕಿ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ. ನಂತರ ಈಗ ಇನ್ನೊಂದು ನಾನು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಇದು 2ನೇ ವಿಧಾನ. ಓಕೆ, ಉಪ್ಪಲ್ಲಿ ನಾವು ರೋಸ್ಟ್ ಮಾಡ್ಕೊಳ್ಳೋದು, ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋದು ಮೊದಲನೇ ವಿಧಾನ. ಸೊ ಇದು 2ನೇ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ, ನಿಮಗೆ ಕೆಲವರೆಲ್ಲ ಉಪ್ಪಲ್ಲಿ ಫ್ರೈ ಮಾಡಿರೋದು ಜಾಸ್ತಿ ಉಪ್ಪಾಗುತ್ತೆ, ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ನೀವು ಫ್ರೈ ಮಾಡ್ಕೋಬೋದು, ಇದನ್ನು ರೋಸ್ಟ್ ಮಾಡ್ಕೋಬೋದು. ಕಡಲೆ ಬೀಜನ ಈ ರೀತಿ ಉರಿಬೋದು. ಸೊ ಈಗ ಕಡಲೆ ಬೀಜನ ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ ಕಡಲೆ ಬೀಜನ ನಾನು ಹೀಗೆ ಉರಿತಾ ಇದ್ದೀನಿ. ಸೊ ನೋಡ್ಬೋದು ನೀವು. ಈಗ ನಮಗೆ ಇದನ್ನು ನಾವು ಜಾಸ್ತಿ ನಮಗೆ ಕಲರ್ ಚೇಂಜ್ ಆಗಬೇಕು ಅಥವಾ ಮೇಲ್ಗಡೆ ಎಲ್ಲ ಕಪ್ಪಗೆ ಆಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ಅಂತ ಇಲ್ಲ. ನಾವು ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಸುಮಾರು 5 ರಿಂದ 10 ನಿಮಿಷ ತಗೊಳ್ಬೋದು. ಕಡಲೆ ಬೀಜ ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ರೋಸ್ಟ್ ಆಗೋದಕ್ಕೆ. ಈಗ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಉರಿಬೇಕು. ಸೊ ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೀವು ನೋಡ್ಬೋದು, ಗೊತ್ತಾಗ್ತಾ ಇದೆ. ಸೊ ಈ ರೀತಿಯಾಗಿ ಇದನ್ನು ನಾವು ಉರಿಬೇಕಾಗುತ್ತೆ. ಸೊ ಈಗ ಸ್ವಲ್ಪನೇ ಕಲರ್ ಕೂಡ ಚೇಂಜ್ ಆಗ್ತಿದೆ. ಒಂದು ಕಡಲೆ ಬೀಜನ ತೆಗೆದು ಅದರ ಸಿಪ್ಪೆ ಬಿಟ್ಕೊಳ್ಳುತ್ತಾ ಅಂತ ನೋಡೋಣ. ಈ ರೀತಿ ಸಿಪ್ಪೆ ಬಿಟ್ಕೊಂಡ ನಂತರ ಕಡಲೆ ಬೀಜ ಕರೆಕ್ಟಾಗಿ ಆಗಿದೆ ಅಂತ. ಓಕೆ, ಸೊ ಅದನ್ನು ಒಂದು ಸೈಡ್ ತೆಗೆದು ಇಟ್ಕೊಂಡ್ಬಿಡೋಣ. ಈಗ ಇಲ್ಲಿ ನಾನು ರುಬ್ಬಿರೋಂಥ ಮಿಶ್ರಣ ಇದೆಯಲ್ಲ, ಇದಕ್ಕೆ ಈಗ ನಾನು ಸ್ವಲ್ಪ ಒಂದು ಪಿಂಚಷ್ಟು, ಜಾಸ್ತಿ ಬೇಡ, ಒಂದು ಪಿಂಚಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಅರಿಶಿನ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಓಕೆ. ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಉಪ್ಪಲ್ಲಿ ರೋಸ್ಟ್ ಮಾಡಿರೋಂಥ ಕಡಲೆ ಬೀಜಕ್ಕೆ ಈ ಮಸಾಲೆ ರೆಡಿಯಾಗಿದೆ. ಆ ಉಪ್ಪೇ ಇದಕ್ಕೆ ಬೇಕಾಗೋದಿಲ್ಲ. ಈಗ ಸೆಕೆಂಡ್ ನಾನು ತೋರಿಸಿದ್ನಲ್ಲ ಹಾಗೆ ರೋಸ್ಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಉಪ್ಪು ಬೇಕಾಗುತ್ತೆ. ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪಲ್ಲೇ ನೀವು ಏನಾದರೂ ಕಡಲೆ ಬೀಜನ ಹುರಿದಿದ್ರೆ ಖಂಡಿತವಾಗ್ಲೂ ನೀವು ಇದಕ್ಕೆ ಮತ್ತೆ ಉಪ್ಪು ಹಾಕ್ಕೊಳ್ಳೋದು ಬೇಡ. ಓಕೆ. ಸೊ ಹಾಗಾಗಿ ಈಗ ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಕಡಲೆ ಬೀಜ ಹುರಿದಿರೋಂಥ ಕಡಲೆ ಬೀಜನ ಈಗ ನೋಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಹಾಕ್ಕೊಂಡ ನಂತರ ನೋಡ್ಬೋದು ಕಡಲೆ ಬೀಜ ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ, ಆದರೆ ಪರ್ಫೆಕ್ಟಾಗಿ ಆಗಿದೆ. ಓಕೆ. ಸೊ ನಾವು ಅದಕ್ಕೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಅದು ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಹಸಿ ಹಸಿ ಇರುತ್ತೆ, ಅಷ್ಟು ನಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಈಗ ರುಬ್ಬಿರೋಂಥ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು 2-3 ಸ್ಪೂನ್ ಹಾಕ್ಕೊಳ್ಳೋಣ. ಸಾಕಾಗಲಿಲ್ಲ ಅಂದರೆ ಪೂರ್ತಿಯಾಗಿ ಹಾಕ್ಕೊಳ್ಬೋದು. ಈಗ ಮತ್ತು ಈ ಸೇಮ್ ಪ್ರೊಸೀಜರ್ನ ನೀವು ಉಪ್ಪಲ್ಲಿ ಹುರಿದಿದ್ದೀರಲ್ಲ, ಉಪ್ಪಲ್ಲಿ ರೋಸ್ಟ್ ಮಾಡಿರೋಂಥ ಕಡಲೆ ಬೀಜ ಇದೆಯಲ್ಲ ಅದಕ್ಕೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಆದರೆ ಮಸಾಲೆಗೆ ನೀವು ಉಪ್ಪನ್ನು ಸೇರಿಸ್ಬಾರ್ದು ಅಷ್ಟೇ. ಓಕೆ. ಈಗ ಇಷ್ಟನ್ನು ಹಾಕಿದ ನಂತರ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಈಗ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ನಮಗೆ ಮಸಾಲೆ ಎಲ್ಲ ಕಡೆನೂ ಕೂಡ ಎಲ್ಲ ಕಡಲೆ ಬೀಜಕ್ಕೂ ಕೂಡ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ. ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಮಗೆ ಪರ್ಫೆಕ್ಟಾಗಿ ಇದು ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗಿರೋಂಥ ಕಡಲೆ ಬೀಜನ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ ಈಗ ಹೇಗೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ. ನೋಡಿದ್ರಲ್ಲ ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ಈಗ ಮಿಕ್ಸ್ ಆಗಿರೋಂಥ ಕಡಲೆ ಬೀಜನ ಒಂದು ಪ್ಯಾನಿಗೆ ಹಾಕ್ಕೊಳ್ಬೇಕು. ಸ್ಟವ್ ಆನ್ ಮಾಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿಯಾಗಿದೆ. ನಂತರ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಈಗ ಇದನ್ನು ನಾವು ಮತ್ತೆ ಉರಿಬೇಕಾಗುತ್ತೆ. ಸೊ ಇದಕ್ಕೆ ನಾನು ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಇಲ್ಲದೆ ಗರಿಗರಿಯಾದ ಮಸಾಲ ಚಿಂತಾಮಣಿ ಕಡಲೆ ಬೀಜನ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಈ ರೀತಿ ಮಾಡಿ ನೋಡಿ. ಮಸಾಲ ಶೇಂಗಾ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದಾಗಲೆಲ್ಲ ಕೂಡ ನೀವು ಫ್ರೈ ಮಾಡಿಕೊಂಡು ಇದನ್ನು ತಿನ್ಬೋದು. ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು ಕೂಡ ನೀವು ಇದನ್ನು ಸುಮಾರು 2-3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ ಈ ರೀತಿಯಾಗಿ ರೋಸ್ಟಾಗಿ ಮಾಡ್ಕೋಬೇಕು. ಅದು ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ನಮಗೆ. ಓಕೆ. ಸೊ ಈಗ ಎಲ್ಲ ಮಸಾಲೆ ನಾವು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಮೆತ್ತಗಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ, ಬಟ್ ಈ ರೀತಿ ರೋಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇದನ್ನು ಒಂದು ಲಾಸ್ಟಿಗೆ ನಿಮಗೆ ಕಡಲೆ ಬೀಜನ ತೆಗೆದು ತೋರಿಸ್ತೀನಿ, ಅದರ ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಓಕೆ. ಆಗ ನೋಡಿ ಈಗ ಆಗಿದೆ, ಆಲ್ಮೋಸ್ಟ್ ಆಲ್ ಆಗಿಬಿಟ್ಟಿದೆ. ಇದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಎಷ್ಟು ಗರಿಗರಿಯಾಗಿ ಇದೆ ಅಂತ. ಸೊ ಒಂದು ಕಡಲೆ ಬೀಜನ ತೆಗೆದು ತೋರಿಸ್ತೀನಿ ಈಗ. ನೋಡಿ ಈ ರೀತಿ ಸಿಪ್ಪೆ ಬಿಟ್ಕೊಳ್ತಾ ಇದ್ದಾರೆ ಅಂತೆ ಕರೆಕ್ಟಾಗಿ. ಈಗ ಈ ಒಂದು ಕಡಲೆ ಬೀಜ ಚಿಂತಾಮಣಿ ಕಡಲೆ ಬೀಜ ರೆಡಿ ಆಗಿದೆ ಅಂತ. ಸೊ ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಸಾಲ ಚಿಂತಾಮಣಿ ಕಡಲೆ ಬೀಜವನ್ನು ಮನೆಯಲ್ಲಿ ನಾವು ಈ ಒಂದು ರೆಸಿಪಿನ ಮಾಡ್ಕೋಬೋದು ಅಂತ. ಈಗ ಆಗಿರೋಂಥ ಒಂದು ಕಡಲೆ ಬೀಜವನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇಲ್ಲಿ ನಾನು ನಿಧಾನವಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಈ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದಾಗ ರುಚಿಯಾಗಿರುವಂಥ ಒಂದು ಕಡಲೆ ಬೀಜನ ಮಕ್ಕಳಿಗೆ ನೀವು ಕೊಡ್ಬೋದು. ತುಂಬಾ ಹೆಲ್ತಿ ಕಡಲೆ ಬೀಜ ಕೂಡ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸಿ ಯು.